ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಎಣ್ಣೆನ ಬಳಸ್ದೆ, ಹಾಗೆಯೇ ಓವನ್ನ ಬಳಸ್ದೆ. ಒಂದು ಈಸಿಯಾದ ಮಾಡೋಣ. ತುಂಬ ವೆಜಿಟೇಬಲ್ಸ್ ಕೂಡ ಬೇಡ, ಇದಕ್ಕೆ ತುಂಬ ಥರ ಇಂಗ್ರೀಡಿಯೆಂಟ್ಸ್ ಬೇಡ. 10 ನಿಮಿಷದಲ್ಲಿ ಮಾಡ್ಕೋಬೋದು ಈ ಥರ ಸಮೋಸಾನ ನೀವು. ಜೊತೆಗೆ ಟೇಸ್ಟ್ ಕೂಡ ಸೇಮ್ ಸಖತ್ತಾಗಿರುತ್ತೆ, ಸಮೋಸ ಟೇಸ್ಟ್ ಥರನೇ. ಒಳ್ಳೆ ರೆಸಿಪಿ ಕೂಡ ಹೌದು. ಇದನ್ನು ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಾ? ಹಾಗಾದರೆ ಬನ್ನಿ ನೋಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತಿದ್ರೆ ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ನಾನು ಹಾಕೋ ಎಲ್ಲ ವೀಡಿಯೋಗಳನ್ನು ನೀವೇ ಫಸ್ಟ್ ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆಯಿತಾ? ಜೊತೆಗೆ ಲೈಕ್ ಮಾಡಿ, ಆಯಿತಾ? ಹಾಗಾದರೆ ಬನ್ನಿ, ಇವತ್ತಿನ ಎಣ್ಣೆ ಓವನ್ ಇಲ್ಲದೇ ಸುಲಭವಾಗಿ ಮಾಡುವಂಥ ಒಂದು ಈಸಿಯೆಸ್ಟ್ ರೆಸಿಪಿ ಮಾಡೋಣ. ಅಂದರೆ ಇದು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇಲ್ಲಿ ಒಂದು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ, ಹಾಗೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ. ಯಾವ ಗರಂ ಮಸಾಲ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ. ನೀವು ಹಸಿಮೆಣಸು ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಬೇಕಿದ್ದರೆ. ಹಾಗೆ ಈರುಳ್ಳಿ ಕೂಡ ನೀವು ಬೇಕಿದ್ದರೆ ಯೂಸ್ ಮಾಡ್ಬೋದು. ನಾನು ಈರುಳ್ಳಿ ಏನು ಯೂಸ್ ಮಾಡಿಲ್ಲ. ಇಷ್ಟನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಪೂರ್ತಿಯಾಗಿ ಆಲೂಗಡ್ಡೆಗೆ ಮಿಕ್ಸ್ ಆಗಬೇಕು. ಹಾಗೆ ಆಲೂಗಡ್ಡೆ ಫುಲ್ ಮ್ಯಾಶ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಗಂಟೆ ಇರಬಾರ್ದು ಫ್ರೆಂಡ್ಸ್, ಈ ಥರ ಉಂಡೆ ಕಟ್ಟೋ ಥರ ಆಗಬೇಕು. ನೋಡಿ, ಈ ಥರ ಉಂಡೆ ಕಟ್ಟೋ ಥರ ಇದ್ದರೆ ಆಗಿರುತ್ತೆ. ನೀರು ಮಾತ್ರ ಯೂಸ್ ಮಾಡಬೇಡಿ ಫ್ರೆಂಡ್ಸ್ ಇದಕ್ಕೆ ಹಿಟ್ಟು ಕಲಿಸುವಾಗ. ಈಗ ಇದು ಆಗಿದೆ. ಈಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ನೀರನ್ನು ಚಿಮುಕ್ಸ್ಕೊತ ಹಿಟ್ಟನ್ನು ಕಲಸೋಣ. ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕು ಫ್ರೆಂಡ್ಸ್ ಇದನ್ನು. ನೋಡಿ, ಈ ಥರ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈಗಿದು ಆಗಿದೆ. ಇದನ್ನು ಈಗ ನಾವು ಲಟ್ಟಿಸ್ಕೊಳ್ಳೋಣ. ಬೇಕಿದ್ರೆ ನೀವು 10 ನಿಮಿಷ ಬಿಡ್ಬೋದು ರೆಸ್ಟ್ ಮಾಡೋದಕ್ಕೆ. ಹಾಗೆ ಇಲ್ಲಾಂದರೆ ಅರ್ಜೆಂಟ್ ಇದ್ದರೆ ಹಾಗೆ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಮೇಲಿಂದ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಈ ಥರ ಕಲಿಸ್ಕೋತೀನಿ. ಈಗ ಲಟ್ಟಿಸ್ಕೊಳ್ಳೋಣ. ನಿಮಗೆ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಳಕ್ಕಾಗತ್ತೆ ಫ್ರೆಂಡ್ಸ್ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದು. ನೋಡಿ, ನಾನೀಗ ಲಟ್ಸಿದ್ದೀನಲ್ವ, ಒಂದು ಸೈಡ್ ಕಡೆಯಿಂದ ಸ್ವಲ್ಪ ಮೈದಾ ಹಿಟ್ಟನ್ನು ಮೇಲ್ಗಡೆ ಹಾಕಿಬಿಟ್ಟು ಈ ಥರ ಸಣ್ಣದಾಗಿ ಮಡ್ಚ್ಕೋತೀನಿ. ಮಡಿಸ್ಬಿಟ್ಟು ಮತ್ತೆ ಇದನ್ನು ಈ ಥರ ಉದ್ದದಾಗಿ ಮಡ್ಚ್ಕೊಂಡು ನೋಡಿ ಈ ಥರ ಮತ್ತೆ ಲಟ್ಟಿಸ್ಕೋತೀನಿ. ನೀವು ಹೇಗೆ ಮಡ್ಚಿದ್ದೀರ ನೋಡಿ ಹಾಗೆ ಲಟ್ಟಿಸ್ಕೋಬೇಕಾಗತ್ತೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉದ್ದಕ್ಕೆ ಲಟ್ಟಿಸ್ಕೋಬೇಕು. ಆಗಲೇ ನಾವು ರೌಂಡ್ಗೆ ಲಟ್ಟಿಸಿದ್ವಲ್ವ, ಈಗ ಇದನ್ನು ಉದ್ದಕ್ಕೆ ಲಟ್ಟಿಸ್ಬೇಕು. ನೋಡಿ, ಈ ಥರ ಒಂದು ಸೈಡಿಂದ ಟೈಟಾಗಿ ಮಡ್ಚ್ಕೋತ ಬರಬೇಕು. ಇದಕ್ಕೆ ಮಧ್ಯದಲ್ಲಿ ಮತ್ತೆ ಒಂಚೂರು ಮೈದಾ ಹಿಟ್ಟನ್ನ ಹಚ್ಬಿಟ್ಟು ಈ 2 ಜಲ್ಲಿ ಸ್ವಲ್ಪ ನೀರನ್ನ ಹಚ್ಬಿಟ್ಟು ಈ ಥರ ಸುತ್ತಿಸಿ ಮಡಿಸಿ ಇಟ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈಗ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ಇನ್ನೊಂದು ಪೀಸ್ಗೂ ಕೂಡ ಸ್ವಲ್ಪ ನೀರನ್ನ ಹಚ್ಬಿಟ್ಟು ಅದೇ ಥರ ಮಡಿಸಿ ಕಟ್ ಮಾಡ್ಕೋತೀನಿ.
ಈಗ ಇದು ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಒಳ್ಳೆ ಲೇಯರ್ ಬಂದಿದೆ ಅಂತ ನೋಡಿ. ಈ ಥರ ಲೇಯರ್ ಬಂದರೆ ನಾವು ಮಾಡೋ ಈ ರೆಸಿಪಿ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ, ಜೊತೆಗೆ ತಿನ್ನೋದಕ್ಕೂ ಕೂಡ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ, ಚೆನ್ನಾಗಿ ಕೂಡ ಆಗುತ್ತೆ. ನೋಡಿ ಈ ಥರ ಆ ಲೇಯರ್ ಮೇಲೇ ಒತ್ತಿ ಈ ಥರ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಮೇಲಿಂದ ಹಿಟ್ಟು ಉದುರಿಸಿ ಲಟ್ಟಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದನ್ನು ನೋಡಿ ಈ ಥರ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಹದವಾದ ಸೈಜಿಗೆ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇದನ್ನು ನೋಡಿ ಈ ಥರ ನೋಡಿ ಎಷ್ಟು ಒಳ್ಳೆ ಲೇಯರ್ ಇದೆ ಅಲ್ವಾ. ಮತ್ತೊಂದನ್ನು ನಾನು ಲಟ್ಟಿಸಿ ತೋರಿಸ್ತೀನಿ. ಈ ಥರ ಹದವಾಗಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇದನ್ನು ಈ ಥರ ಎಲ್ಲವನ್ನು ಪೂರ್ತಿಯಾಗಿ ಲಟ್ಟಿಸಿ ಇಟ್ಕೋಬೇಕು. ಈಗ ನಾನು ಆಗಲೇ ಮಾಡಿಟ್ಟಿದ್ವಲ್ಲ ಮಸಾಲೆ, ಅವುಗಳನ್ನ ಉಂಡೆಗಳನ್ನಾಗಿ ಮಾಡ್ಕೋತೀನಿ. ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಈಗ ಉಂಡೆಗಳು ರೆಡಿಯಾಗಿದೆ. ಇವುಗಳನ್ನ ಈ ಥರ ಮೈದಾ ಹಿಟ್ಟಿನ ಮಧ್ಯದಲ್ಲಿ, ನಾವು ಲಟ್ಟಿಸಿದ್ವಲ್ಲ ಆ ಹಿಟ್ಟಿನ ಮಧ್ಯದಲ್ಲಿ ಇಟ್ಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಈ ಥರ ಚೌಕಾಗಿ ಮಡ್ಚ್ಕೋತೀನಿ. ನೋಡಿ ಈ ಥರ ಮಡಚ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಈ ಥರ ಸ್ವಲ್ಪದಾಗಿ ನೀವು ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ಈಗ ಒಂದಾಗಿದೆ, ಇನ್ನೊಂದು ಮಾಡಿ ತೋರಿಸ್ತೀನಿ. ಸೇಮ್ ಪ್ರೊಸೀಜರು ಇದೇ ಥರ. ನೋಡಿ ಈ ಥರ ಮಧ್ಯೆ ಹಾಕ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಪ್ರೆಸ್ ಮಾಡಿಕೊಂಡು ಮಸಾಲೆನ ಸುತ್ತಲೂ ಈ ಥರ ಮಡಚ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಈ ಕಡೆ ಆ ಕಡೆ ಅಂಟೋದಿಲ್ಲ ಅಂದರೆ ಸ್ವಲ್ಪ ನೀರನ್ನ ಹಚ್ಬಿಟ್ಟು ನೀವು ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಯಾವುದು ದೋಸೆ ಹೆಂಚಾದರೂ ಆಗುತ್ತೆ, ಪ್ಯಾನ್ ಆದರೂ ಆಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇವುಗಳನ್ನ ಒಂದೊಂದಾಗಿ ಹಾಕ್ಕೋತೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ನೀವು ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಈಗ ನಾನು ಫ್ರೈ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂದಿದೆ ಅಲ್ವಾ. ಇದೇ ಥರ ಎರಡು ಈ ಥರ ಟರ್ನ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ ಒಳಗೆಲ್ಲ ಚೆನ್ನಾಗಿ ಬೆಂದು ಬರುತ್ತೆ. ಜೊತೆಗೆ ನಾವು ಏನು ಎಣ್ಣೆ ಹಾಕ್ದೇ ಓವನ್ ಹಾಕ್ದೇ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ. ಸಿಕ್ಕಾಟ ಬಿಸಿ ಇದೆ ಫ್ರೆಂಡ್ಸ್. ನೋಡಿ ಮಸಾಲೆ ಕೂಡ ಎಷ್ಟು ಚೆನ್ನಾಗಿ ಅದ್ರ ಜೊತೆ ಇದಾಗಿದೆ ಅಂತ, ಬೈಂಡಿಂಗ್ ಆಗಿದೆ ಅಂತ. ಒಂದು ಆಲೂಗಡ್ಡೆ, ಒಂದು ಕಪ್ ಮೈದಾ ಇದ್ದರೆ ಸಾಕು ಫ್ರೆಂಡ್ಸ್. ಸೂಪರ್ ಆಗಿರೋಂಥ ಬೆಳಗಿನ ರೆಸಿಪಿ 10 ನಿಮಿಷದಲ್ಲಿ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಹೋಗಿ ಬರ್ತೀವಿ. ನಮಸ್ಕಾರ. ಬಾಯ್ ಫ್ರೆಂಡ್ಸ್.